ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಈಗ ಈ ಬಿಸಿಲಿಗೆ ತಂಪಾದ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಬಿಸಿಲಿಗೆ ಏನು ತಿನ್ನೋಕ್ಕಾಗಲ್ಲ. ಈ ಥರ ಹೆಸರುಬೇಳೆ ಪಾಯಸ ಮಾಡಿದ್ರೆ ದೇಹಕ್ಕೂ ತಂಪು, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 1 ಕಪ್ಪಷ್ಟು ಹೆಸರುಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ಬೇಕು, ತುಂಬ ಕಪ್ಪೇನಾಗೋದು ಬೇಡ. ಹುರಿದು ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಅಂಟಂಟಾಗಲ್ಲ. ನೋಡಿ, ಈ ಕಲರ್ ಬಂದರೆ ಸಾಕಾಗುತ್ತೆ, ತುಂಬ ಕಪ್ಪಾಗಬಾರ್ದು. ಈಗ ಹುರಿದಿದ್ದಾಗಿದೆ ನೋಡಿ. ಈಗ ಇದನ್ನು ತೊಳ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ತೊಳೆದಿದ್ದಾಗಿದೆ. ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ, ಕಾಯ್ತಾ ಇದೆ. ಬೇಗ ಆಗುತ್ತೆ ಈ ಥರ ಮಾಡೋದ್ರಿಂದ. ಈಗ ತೊಳೆದಿರೋಂಥ ಹೆಸರುಬೇಳೆನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ನಾವೇನೇ ಮಾಡಬೇಕಾದ್ರೂ ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿರಬೇಕು, ಬೇಗನೆ ಆಗುತ್ತೆ. ಈಗ ಇದು 3ರಿಂದ 4 ವಿಷಲಷ್ಟು ಕೂಗಿಸ್ಕೊಳ್ಬೇಕು. ಕುಕ್ಕರ್ ಮುಚ್ಚಳ ಮುಚ್ಚಿ ನಾನಿಲ್ಲಿ 4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅದಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. 1 ಕಪ್ಪು ಹೆಸರುಬೇಳೆಗೆ 1.5 ಕಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ. ಸಿಹಿ ನೋಡಿಕೊಂಡು ಯಾರ ಟೇಸ್ಟಿಗೆ ಅವ್ರು ಹಾಕ್ಕೊಳ್ಬೋದು. ಇದನ್ನು ಕರಗಿಸ್ಕೊಳ್ಬೇಕು. ಈಗ ಸಿಹಿ ಜಾಸ್ತಿ ತಿನ್ನಲ್ಲ, ನೋಡಿಕೊಂಡು ಅವ್ರ ಟೇಸ್ಟ್ ತಕ್ಕಂಗೆ ಹಾಕ್ಕೊಳ್ಳೋದು. ನೋಡಿ, ಎಲ್ಲ ಕರಗಿದೆ, ಕರಗಿಸ್ಕೊಂಡ್ರೆ ಸಾಕು. ಅದೆಲ್ಲ ಸೋದಿಸ್ಕೊಳ್ಬೇಕು, ಡಸ್ಟ್ ಎಲ್ಲ ಸಣ್ಣ ಕಲ್ಲು ಥರ ಎಲ್ಲ ಇರುತ್ತೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಬಾಣಲೆಗೆ ಶಾವಿಗೆ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ಪು ಹೆಸರುಬೇಳೆ, 3/4 ಕಪ್ಪಷ್ಟು ಶಾವಿಗೆ. ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಹುರಿದಿರೋದೇ ರೆಡಿಮೇಡ್ ಸಿಗುತ್ತೆ, ಅದು ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮನೇಲಿ ನಾವು ಮಾಡಿದ್ರೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಬಣ್ಣ ಬಂದರೆ ಸಾಕು, ತುಂಬ ಕಪ್ಪಾಗೋದೇನು ಬೇಡ. ಇಷ್ಟಾದರೆ ಹದವಾಗಿ ಚೆನ್ನಾಗಿರುತ್ತೆ. ಈಗ ಆಗಿದೆ ನೋಡಿ. ಕುಕ್ಕರ್ ಅಷ್ಟೇ 4 ವಿಷಲ್ ಕೂಗಿಸಿದ್ದೀನಿ. ನೋಡಿ, ಈ ಥರ ನೈಸಾಗಿ ಬೇಯಬೇಕು. ನೋಡಿ, ಅದಕ್ಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ದಿಂಡು ಥರ ಇರಬಾರ್ದು, ಟೇಸ್ಟ್ ಇರಲ್ಲ. ತಿನ್ನಬೇಕಾದ್ರೂ ಅಷ್ಟೇ ಬಾಯಿಗೆ ಗಟ್ಟಿಯಾಗಿ ಸಿಗುತ್ತೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಏನು ಬೆಲ್ಲ ಕರಗಿಸ್ಕೊಂಡಿರ್ತೀವಿ ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಡಸ್ಟು, ಸಣ್ಣ ಕಲ್ಲು ಅದೆಲ್ಲ ಬಂದ್ಬಿಡುತ್ತೆ. ನೋಡಿ, ಈಗ ಏನು ಬೇಯಿಸ್ಕೊಂಡಿರೋ ಅಂಥದನ್ನು ಹೆಸರುಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ನಮಗೆ ಎಷ್ಟು ಅದಕ್ಕೆ ನೋಡಿಕೊಂಡು, ಸ್ವಲ್ಪ ತಿಳಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಗಟ್ಟಿನೇ ಇದ್ದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಬೇಕು. ನಾನು 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ ನೀರು. ನೋಡಿ, ಅದಕ್ಕಿದ್ರೆ ಸರೋಗುತ್ತೆ. ಕುದೀತಾ ಇದೆ. ಈಗ ಹುರಿದಿರೋ ಅಂಥ ಶಾವಿಗೆನ ಸೇರಿಸ್ತಾ ಇದ್ದೀನಿ. 1 ಕಪ್ಪು ಹೆಸರುಬೇಳೆಗೆ 1.5 ಕಪ್ಪಷ್ಟು ಬೆಲ್ಲ. ಸಿಹಿ ಕರೆಕ್ಟಾಗಿದೆ. ಮಾಡಬೇಕಾದ್ರೆ ಸಿಹಿ ಕಡಿಮೆ ಬೇಕಂದರೆ ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸರೋಗುತ್ತೆ, ಸ್ವೀಟ್ ಇಷ್ಟಪಡದೇ ಇರೋರು. ನೋಡಿ, ಕುದಿ ಬಂದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷದವರೆಗೂ ಸಿಮ್ಮಲ್ಲಿ ಇಟ್ಬಿಟ್ರೆ ನೋಡಿ ಗಟ್ಟಿನೂ ಆಗ್ತಾಯಿದೆ, ಆ ಶಾವಿಗೆನೂ ಬೇಯ್ತಾ ಇದೆ. ಇನ್ನೊಂಚೂರು ದಿಂಡು ಥರ ಇದೆ. ಇನ್ನೊಂದು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ತಟ್ಟೆ ಮುಚ್ಚಿ ಅದು ಹಾಗೆ ಆಗುತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ, ಸ್ವಲ್ಪ ಕಾಯಿ ತುರಿ, ಹಸಿಕಾಯಿ, ನೋಡಿ ತುಪ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು. ಆವಾಗಲೇ ಉರಿಬೇಕಾದ್ರೆ ಸ್ವಲ್ಪ ಹಾಕಿದ್ದೆ. ತುಪ್ಪ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಪ್ಪ ಅಷ್ಟು ಇಷ್ಟಪಡಲ್ಲ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ.
ನೋಡಿ ಇದು ಆರಿದ್ರೂ ಅಷ್ಟೇ ಗಟ್ಟಿ ಏನಾಗಲ್ಲ, ಅಷ್ಟೇ ತೆಳುವಿರುತ್ತೆ. ಈ ಅದಕ್ಕೆ ಮಾಡಿದ್ರೆ ಸರೋಗುತ್ತೆ. ನೋಡಿ ಈಗ ಆಗಿದೆ ಇದು. ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟಿದೆ ನೋಡಿ. ಅದುವಾಗಿ ಸ್ವೀಟ್ ಎಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟು ಅಷ್ಟೇ. ತಕ್ಷಣಕ್ಕೆ ನಮ್ಮ ಮನೆಗೆ ಯಾರಾದರೂ ಬಂದರು ಅಂದರೆ ಏನಾದರೂ ಒಂದು ಮಾಡಿಕೊಡ್ಬೇಕು. ಈ ಥರ ಮಾಡಿದ್ರೆ ಬೇಗನೂ ಆಗುತ್ತೆ, ಇಷ್ಟನೂ ಪಡ್ತಾರೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರ ಒಂದು ಕಪ್ಪಿಗೆ ಹಾಕಿ ಕೊಟ್ಟರೆ ಮಕ್ಕಳಿಗೆಲ್ಲ ಸಾಕಾಗುತ್ತೆ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಸೇರಿಸಿಲ್ಲ, ನಮ್ಮ ಮನೇಲಿ ಹುಡುಗರು ಇಷ್ಟಪಡಲ್ಲ. ನೋಡಿ ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ಹೆಸರುಬೇಳೆ ತಂಪು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.